28 ವರ್ಷದ ಮೊಹಮ್ಮದ್ ನಿಯಾಮತುಲ್ಲಾ ಕಂಠೀರವ ಕ್ರೀಡಾಂಗಣದಲ್ಲಿರುವ ಹಲವರಿಗೆ ಚಿರಪರಿಚಿತ ವ್ಯಕ್ತಿ. ಒಂದು ಕಾಲು ಇಲ್ಲದಿದ್ರೂ ಅವರು ಪಡುವ ಶ್ರಮ ಅಮೋಘವಾದ್ದು. ಪೋಲಿಯೋದಿಂದಾಗಿ 5ನೇ ವಯಸ್ಸಿನಲ್ಲೇ ಬಲಗಾಲು ಸ್ವಾಧೀನವಿಲ್ಲದಂತಾಯಿತು. ಬಲಗಾಲು ಇದ್ರೂ ಅದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಆದರೆ ಒಂದೇ ಕಾಲಿನಲ್ಲಿ ವಾಲ್ ಕ್ಲೈಂಬಿಂಗ್ ಮಾಡುವ ಈತನ ಸಾಹಸ ಮಾತ್ರ ಮೆಚ್ಚುವಂತಹದ್ದು. ಬಾಲ್ಯದಿಂದಲೂ ಏನಾದರೂ ಮಾಡಬೇಕು ಅನ್ನೋ ಕಿಚ್ಚು ಮೊಹಮ್ಮದ್ ಅವರಲ್ಲಿ ಮನೆ ಮಾಡಿತ್ತು. ಒಂದು ಕಾಲಿನಲ್ಲಿ ಸ್ವಾಧೀನವಿಲ್ಲದಿದ್ರೂ ಏನಾದರೂ ಮಾಡಬೇಕು ಅನ್ನೋ ಹಠ ಇವರನ್ನ ಕಂಠೀರವ ಕ್ರೀಡಾಂಗಣ ವಾಲ್ ಕ್ಲೈಂಬಿಂಗ್ನತ್ತ ಕೈಬೀಸಿ ಕರಿತು. 14 ವಯಸ್ಸಿನಿಂದ ಅಭ್ಯಾಸ ಆರಂಭಿಸಿದ ಇವರು ಇವತ್ತು ಕರ್ನಾಟಕದ ನಂಬರ್ 1 ಪ್ಯಾರಾ ಕ್ಲೈಂಬರ್. ಸಾಮಾನ್ಯರೊಂದಿಗೆ ಕೃತಕ ಗೋಡೆ ಹತ್ತುವ ಇವರು ಕ್ಷಣ ಮಾತ್ರದಲ್ಲಿ ಸಾಮಾನ್ಯರನ್ನ ಹಿಂದಿಕ್ಕಿ ಬಿಡ್ತಾರೆ. ಒಂದೇ ಕಾಲಿನಲ್ಲಿ ಹತ್ತುವ ಇವರ ಚಾರಣವನ್ನ ನೋಡೋದೇ ಒಂದು ಸೌಭಾಗ್ಯ. ಹಲವು ರಾಜ್ಯ, ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಸಾಧನೆ ತೋರಿರುವ ಈತ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಮುಂದಾಗಿದ್ದಾರೆ. ಆದರೆ ಬಡತನ ಇವರಿಗೆ ಅಡ್ಡಿಯಾಗಿದೆ. ಹೌದು, ಅಂತಾರಾಷ್ಟ್ರೀಯ ಪ್ಯಾರಾಕ್ಲೈಂಬಿಂಗ್ ಸ್ಪರ್ಧೆ ಆಸ್ಟ್ರಿಯಾದಲ್ಲಿ ಜುಲೈ 4ರಂದು ನಡೆಯಲಿದೆ. ಸ್ವಲ್ಪ ಹಣವನ್ನ ರಾಜ್ಯ ಸರ್ಕಾರ ನೀಡಿದೆ. ಆದರೆ ಶ್ರೀಮಂತ ರಾಷ್ಟ್ರದಲ್ಲಿ ಅವರಿಗೆ ಊಟ, ವಸತಿ ದೊಡ್ಡ ಸಮಸ್ಯೆಯಾಗಿದೆ. ಬಡತನದಿಂದ ಪರದಾಡ್ತಾ ಇರೋ ಈ ಪ್ರತಿಭೆಗೆ ಯಾರಾದರೂ ಸಹಕಾರ ನೀಡಿದ್ದಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಸಾಧ್ಯವಾಗುತ್ತೆ. ಸೊ ಇದರಲ್ಲಿ ನನಗೆ ಲಾಸ್ಟ್ ಡಿಸೆಂಬರಲ್ಲೇ ನಾನು ನ್ಯಾಷನಲ್ ಲೆವೆಲ್ ನಡೀತು ಬೆಂಗಳೂರಲ್ಲಿ. ಸೊ ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀನಿ. ಸೊ ಕರ್ನಾಟಕಕ್ಕೆ ಫಸ್ಟು ಪ್ಲೇಯರ್ ಆಗಿರ್ಬೋದು. ಸೊ ಮತ್ತು ಇವಾಗ ನನಗೆ ಇಂಟರ್ನ್ಯಾಷನಲ್ ಹೋಗೋ ಲೆವೆಲಲ್ಲಿ ಚಾನ್ಸ್ ಸಿಕ್ಕಿದೆ. ಸೊ ಇದರಲ್ಲಿ ನಾನು ಗೆತ್ನಾಯಿಂದ ಜನರಲ್ ತಿಮ್ಮರ್ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಕಡೆಯಿಂದ ಒಂದು 75,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಮತ್ತು ನಾನು ಅಲ್ಲಿ ಉಳ್ಕೊಳ್ಳೋಕ್ಕೆ ತುಂಬ ಅಕಾಮಿಡೇಷನ್ಗೆ ತುಂಬ ಕಷ್ಟ ಆಗ್ತಿದೆ. ಅದಕ್ಕೆ ಯಾರನ್ನ ಒಬ್ಬರು ಬಂದುಬಿಟ್ಟು ಸಹಾಯ ಮಾಡಿದ್ರೂ ಚೆನ್ನಾಗಿರುತ್ತೆ. ನನ್ನ ಭಾರತಕ್ಕೊಂದು ಪದಕ ತರಬೇಕಂತ ನನ್ನ ಆಸೆ. ನಮಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ನಮಗೊಂದು ಖುಷಿ ಅವ್ರು ನಮ್ಮ ಭಾರತನ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಸ್ಪೋರ್ಟ್ ಕ್ಲೈಂಬಿಂಗ್ ಏನಿದೆ ತುಂಬ ಸಪೋರ್ಟ್ ಬೇಕು. ಬರೀ ನಾವು ತುಂಬ ಎಲ್ಲ ಸ್ಪಾನ್ಸರ್ ಅಂತ ಹುಡುಕ್ತಾ ಇರ್ತೀವಿ. ಬೇರೆ ಸ್ಪೋರ್ಟ್ಸಲ್ಲಿ ನಮಗೂ ರೆಕಗ್ನಿಷನ್ ಸಿಕ್ಕಿದ್ರೆ ಅವ್ರಿಗೆ ಆಗಲಿ ತುಂಬ ಜನ ಇದ್ದಾರೆ ಅಥ್ಲೆಟ್ಸು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸದ್ಯ ಉತ್ತಮ ಪ್ರದರ್ಶನದಿಂದ ಎಲ್ಲರ ಗಮನ ಸೆಳೀತಾ ಇರೋ ಮೊಹಮ್ಮದ್ಗೆ ಯಾರಾದರೂ ಸಹಾಯ ನೀಡಿದ್ದಲ್ಲಿ ಅವರ ಕನಸು ನನಸಾಗಲಿದೆ. ಮತ್ತೊಬ್ಬ ಅಂಗವಿಕಲ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕಿಯನ್ನ ಹಾರಿಸಲಿದ್ದಾರೆ. ಹೃದಯವಂತರು ಸ್ವಲ್ಪ ಸಹಾಯ ಮಾಡಬೇಕಷ್ಟೇ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.